ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸಂಡೇ, ಡೇಟ್ ಎಷ್ಟಪ್ಪ ಅಂದರೆ ನೋಡಲ್ಲ ಇರಿ. ಮತ್ತು ಇವತ್ತು ಪೆಟ್ರೋಲ್ ಹಾಕ್ಸ್ಬೇಕೈತೆ. ಇಂಡಿಯನ್ ಆಯಿಲ್ಗೆ ಬಂದೀನಿ ಇವತ್ತು. ಭಾರತ್ ಪೆಟ್ರೋಲ್ನಾಗ ಡ್ರಾಪ್ ಇದನ್ನಾಗತ್ತೈತಂತ, ಏನೋ ಮೈಲೇಜ್ ಸರಿಯಾಗಿ ಕೊಡೋಲ್ತೈತಂತ. ನೋಡಿ ನೀವು ಫುಲ್ ಟ್ಯಾಂಕ್ ಹಾಕ್ಸ್ತೀನಿ ರೀ ಫಸ್ಟ್. ಮುಂದೆನಾ ಎಷ್ಟಾಗುತ್ತೆ ನೋಡೋಣ ರೀ. ಫುಲ್ ಟ್ಯಾಂಕ್ ಆಲ್ಮೋಸ್ಟ್ ತುಂಬ ದಿವಸ ಆಯ್ತು ಹಾಕಿ, ಎಲ್ಲ ಕೆಲಸನೂ ಮಾಡಿರಲಿಲ್ಲ. ಆದ್ರೂ ಅಲ್ಲಿ ಸುತ್ತಾಡಿದ್ದೀವಲ್ಲ ಅದಕ್ಕೆ. ಅಣ್ಣ ಫುಲ್ ಟ್ಯಾಂಕ್ ಹಾಕಿ. ಹಾಂ ಫುಲ್ ಹೋಗ್ಬೋದು. 300-400 ರೂಪಾಯಿ ನೋಡೋಣ ಎಷ್ಟೋಗುತ್ತೆ. ನಾರ್ಮಲ್ ಅಲ್ಲ, ನಾರ್ಮಲ್ ಇಲ್ವಾ? ಯಾಕಣ್ಣ ಮತ್ತೆ ಹೇಳ್ಬೇಕು ತಾನೆ. ಹೋಗಿಬಿಡ್ತಿದ್ದೆ ಅಲ್ಲೂ ಇಲ್ವಾ? ಓವರ್ ಖಾಲಿ ಆಗಿಬಿಟ್ಟೈತಾ? ಸಾರಿ, ನಾರ್ಮಲ್ ಬೋರ್ಡ್ ಆದ್ರೆ ಹಾಕ್ರಿ ಅಣ್ಣ, ಒಳಗಡೆನೇ ಬರೋಲ್ಲ. ಸುಮ್ಮನೆ ತಲೆನೋವುಗಳು ಬೆಳಗ್ಗೆ ನಮ್ಮ ಭಾರತ್ ಪೆಟ್ರೋಲ್ ಬಂಕೇ ಬೆಸ್ಟಪ್ಪ. ನಾರ್ಮಲ್ ರೆಗ್ಯುಲರಾಗಿರುತ್ತೆ. ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಶೆಲ್ಲಲ್ಲಿ ಯಾವಾಗ ನೋಡಿದಾಗ ಪವರು. ಇವಾಗ ಎಲ್ಲರೂ ನೋಡೋಣ. ಇವಾಗ ಟೀಗೆ ಕುಡಿತೀನಿ ಇರಿ. ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿದೆ ಅಂತ ತೋರಿಸ್ತೀನಿ. 24,842 ಕಾಣ್ತಿದೆಯಲ್ಲ ಗೊತ್ತಿಲ್ಲ ಇರಿ. ಓಪನ್ ಆಗಲ್ಲ ಇದೊಂದು ಫೋನೊಂದು ಇರಿ, ನೋಡೋಣ ತೋರಿಸ್ತೀನಿ ಕರೆಕ್ಟಾಗಿ. 24,842 ಕಿಲೋಮೀಟ್ರ್ ಆಗೈತೆ. ನೋಡೋಣ ಇವಾಗ ಟೀಗಿ ಕುಡ್ಕೊಂಡು ಹೋಗ್ಬಿಟ್ಟು ಸ್ಲಾಟು ಎಲ್ಲ ಬುಕ್ ಮಾಡ್ಕೊಂಡು ಬಿಡ್ತೀನಿ ರೀ ಇವತ್ತು. ಆಮೇಲೆ ಮತ್ತೆ ಸ್ಲಾಟ್ಗಳು ಸಿಗಲಿ ಅಂದ್ರೆ ಏನು ಮಾಡೋದು. ಇರೋದೇ 50% ಸರ್ಜ್ ಐತೆ. 7ರಿಂದ 9, 9ರಿಂದ 12, 12ರಿಂದ 4, 7ರಿಂದ 11, 15, 12 ಅವರ್ 45 ನಿಮಿಷ. 4 ಶಿಫ್ಟು ಬುಕ್ಕಿಂಗು. ಎಷ್ಟು ಅಮೌಂಟ್ ಅಂತ ಏನು ತೋರಿಸಲೇ ಇಲ್ಲ ನಮಗೆ, ಯಾಕೆ ಗೊತ್ತು. ಏನಾದರೂ ಆಗಲಿ ಬಿಡಿ, ನಾವು ಹೋಗೋಣ. ಫಸ್ಟ್ನೇ ಆರ್ಡ್ರ್ ಫಿಲ್ಟರ್ ಕಾಫಿಯಿಂದ ಬಿದ್ದಿತ್ತು, ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪು ಸಂಜಯ್ ನಗರ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು ಫಸ್ಟ್ನೇ ಆರ್ಡ್ರು. ಬರ್ರಿ, 40 ರೂಪಾಯಿ ಕೊಟ್ಟವನೆ. ಹೆಂಗೋ ಫಸ್ಟ್ನೇ ಆರ್ಡ್ರದು. ಡ್ರಾಪ್ ಆದಮೇಲೆ ಸಿಗ್ತೀನಿ. ಇವಾಗ ಅಪಾರ್ಟ್ಮೆಂಟಲ್ಲಿ ಬಂದಿದ್ದೀನಿ ಡ್ರಾಪ್ ಕೊಡೋಕ್ಕೆ. T1 ಯಪ್ಪ ಏನು ಮ್ಯೂಸಿಕ್ ಸಖತ್ತಾಗೈತೆ ಬೆಳಗ್ಗೆ ಅಪಾರ್ಟ್ಮೆಂಟಲ್ಲಿ. ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಸಖತ್. 3rd ಫ್ಲೋರ್ S1. ಯಾವುದಪ್ಪ ಇದು? S1 ಎಷ್ಟು 4th ಫ್ಲೋರ್ ಹೋಗ್ಬೇಕಾ? ಬೇರೆ ಇನ್ನು ಲಿಫ್ಟಲ್ಲಿ ಹೋಗೋಕ್ಕಿಂತ ನಡ್ಕೊಂಡು ಹೋಗ್ಬಿಡೋಣ ಬೇಗ. ಒಂದೇ ಫ್ಲೋರ್ ಅಲ್ವಾ, ಅದಕ್ಕೆ 30 ಅವನಲ್ಲ ಸರ್ ನೋಡಿ. ಓಕೆ, ನಾನು 3rd ಫ್ಲೋರ್ T ಅವನ 3rd ಅಂತ ಅಂದ್ಕೊಂಡಿದ್ದೆ. ಡ್ರಾಪ್ ಆಯಿತು. ಹಾಂ ಅದೇ 4th ಫ್ಲೋರ್ ಇತ್ತಲ್ಲ ಲಿಫ್ಟಲ್ಲಿ, ಅದೇ 3rd ಫ್ಲೋರ್ ಅಂತ ಅಂದ್ಕೊಂಡಿದ್ದೆ. 43 ರೂಪಾಯಿ ಕೊಟ್ಟಿರೋದು ಇವಾಗ ಫಸ್ಟ್ನೇ ಆರ್ಡ್ರು. ಬರಪ್ಪ ಇನ್ನು ಕೆಳಗಡೆ ಹೋಗೋಣ, ಗ್ರೌಂಡ್ ಫ್ಲೋರ್. ಇವಾಗ 2ನೇ ಆರ್ಡ್ರು ಪಿಕಪ್ ಹತ್ರ ಬಂದಿದ್ದೀನಿ. ಏನಾಯ್ತಪ್ಪ, ಲಾಕ್ ಆಯ್ತಾ? ನಮ್ಮ ಮುಸುಡಿ ತೋರಿಸ್ಬೇಕು. ಒಂದೇ ನಿಮಿಷ ಇರಿ. ನಮ್ಮ ಮುಸುಡಿ ತೋರಿಸಿದ್ದೀವಿ. ಇವಾಗ ಫುಡ್ಡು ರೆಡಿ ಇರೋದು. ಬರ್ರಿ, ನಮ್ಮ ಮುಸುಡಿ ತೋರಿಸಿದ್ದಕ್ಕೆ ಓಪನ್ ಆಯ್ತಾ ಆ್ಯಪು. ಫುಡ್ಡು ರೆಡಿ. 6225 ಮೇಡಮ್, 6225 ರೆಡಿ ಇದೆ. ಎಲ್ಲಿರುವೆ? ಎಷ್ಟು ಐಟಮ್? 6225 ಟೋಟಲು. 1 2 3 4 5 6 6 ಐಟಮ್ ಇದೆ ನೋಡಿ. 1 2 ಇರೋದು, ಮಿಕ್ಕಿದ್ದೆಲ್ಲ ಒಂದೊಂದು ಐಟಮ್ ಇದೆ. ಇದು ಡ್ರಾಪ್ ಎಲ್ಲಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ. ಜಕ್ಕೂರು ಯಲಹಂಕ, ಜಕ್ಕೂರು ಮಾರ್ಕೆಟ್ ರೋಡಿಂದ ಇದು ಯಾವುದು ಅಪಾರ್ಟ್ಮೆಂಟ್ ಅನಿಸುತ್ತೆ ನನಪ. ಪ್ಲಾಟ್ಸ್ ಹೊರಡು ಅಪ್ನಾ ಕಾರ್ ಯಾರು ಗೊತ್ತಪ್ಪ. ಹೋಗೋಣ ಬೆಳಗ್ಗೆ. ಇವಾಗೊಂದು ಸ್ನೇಹಿತೆ IDCಯಿಂದ ಪಿಕಪ್ ಎಳೆದ್ಬಿಟ್ಟು ನಾನು ಇರೋದು ಭದ್ರಾಪಲ್ ವೇಟು. 10 ಕಿಲೋಮೀಟ್ರ್ ಪಿಕಪ್ಪು ಡ್ರಾಪ್ ಸೇರಿಬಿಟ್ಟು. ಏನಪ್ಪ ಯಾವ ಥರ ಪಿಕಪ್ ಹೇಳಿತಾನಂದರೆ ಇವನಂತ್ರೂ ಅಲ್ಲಿ ಯಾರೂ ಇಲ್ವಾ IDC ಹತ್ರ. ಅಷ್ಟೊಂದು ಜನ ಇರ್ತಾರೆ ಹುಡುಗರ್ಸು. ಈಗ ಸಂಡೇ ಬೇರೆ ಆದರೂ ಅಲ್ಲಿ ಇದ್ದವ್ರಿಗೂ ಆರ್ಡ್ರ್ ಕೊಟ್ಟಿರಲ್ಲ ಅವನು. ಇಲ್ಲಿಂದ ದೂರ ಇದ್ದವ್ರಿಗೆ ಪಿಕಪ್ ಎಳೆದು ಬಿಡ್ತಾನೆ. ಅಣ್ಣ ಯಾವ ಕಡೆ ಹೋಗ್ಬೇಕಣ್ಣ ನೀನು? ಒಂದು ಇಂಡಿಕೇಟರ್ ಆದ್ರೆ ಹಾಕು. ಇರೋಣ, ನಾನು ಹೋಗ್ತೀನಿ. ಹೆಂಗೆ ಬೇಕಾದ್ರೆ ಹಂಗೆ ಪಿಕಪ್ ಎಳಿತಾನೆ. ಅಲ್ಲಿ ಹತ್ರ ಇರೋವಾಗ ಒಬ್ರಿಗೂ ಆರ್ಡ್ರ್ ಕೊಟ್ಟಿರೋಂಗಿಲ್ಲ. ಇವಾಗ ಇನ್ನೂ ಫುಡ್ಡೇ ರೆಡಿ ಇಲ್ಲ, ಏನಿಲ್ಲ. ಇವಾಗ ಇಲ್ಲಿಂದ 3.5 ಕಿಲೋಮೀಟ್ರ್ ಹೋಗ್ಬೇಕು ನಾನು ಆಲ್ಮೋಸ್ಟು. ಏನು ಮಾಡೋಕ್ಕಾಗಲ್ಲ. ಡ್ರಾಪು ಅಬ್ಬಿಕೆರೆಗೆ ಇವಾಗೊಂದು ಲಾಂಗ್ ಹೋಗಿ ಕೊಟ್ಬಿಟ್ಟು ಬಂದೆ. ಇಲ್ಲಿ ಭದ್ರಾಪುರ ಬಂದ ಮೇಲೆ ಇಲ್ಲಿಂದ 3.5 ಕಿಲೋಮೀಟ್ರ್ ಸಂಜಯ್ ನಗರ 80 ಫೀಟ್ ರೋಡು, ಅಲ್ಲಿಗೆ ಹೋಗಬೇಕು ರೀ. ಸಿಗ್ತೀನಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ದುರಾದೃಷ್ಟ, ಅಲ್ಲಿದ್ದವ್ರು ಕೊಡಲ್ಲ. ಇಲ್ಲಿಂದ ಪಿಕಪ್ಪು ಆಗೋ ಇಳಿದ್ಬಿಟ್ಟವನಲ್ಲ. ಒಟ್ಟಿನಲ್ಲಿ ನಮಗೇನು ಎಲ್ಲಿ ಹೇಳಿದ್ರೇನೋ ಆರ್ಡ್ರ್ ಕೊಟ್ಟರೆ ಸಾಕು. ಸಿಗ್ತೀನಿ ಮತ್ತೆ ಆಮೇಲೆ. ಫಸ್ಟ್ ಫ್ಲೋರ್ ಇದೆ ನೋಡೋಣ ಇವ್ರದ್ದೇನು. ಸರ್ ನಿಮ್ದೇನು ಆರ್ಡ್ರ್ ಮಾಡಿದ್ರಾ? ಹೇಳಿದ್ದೆ ಅಂತ ನೇಮ್ ಇದೆ ನೋಡಿ. ಮನೆ ಆಲ್ಟೋ ಕಾರ್ ಕೇಳಿ ನೋಡಿ.
ವೈಟ್ ಹೌಸು, ಗ್ರೀನ್ ಗೇಟು, ಆಲ್ಟೋ ಕಾರ್, ಇದೇ ಮನೆ ತೋರಿಸ್ತೈತೆ. ಮನೆ ಹೌಸ್ ಅಂತ ಬೇರೆ ತೊಗೊಂಬಿಟ್ಟು ಬಂದವರು ಇವಾಗ. ಹಾಂ, ಯಾವುದು ಇದು? ನಿಮ್ಮದೇ ತಾನೇ ಹೇಳ್ದ? ನಿಮ್ಮದೇನಾ? ಹಾಂ, ಆರ್ಡ್ರ್ ಏನು 2 ಸರಿ ಆರ್ಡ್ರ್ ಮಾಡಿದ್ರಾ? ಹಾಂ, ಏನಾಗಿದೆ ಗೊತ್ತೇನು? ಇಲ್ಲ, ನನಗೆ ಗೊತ್ತಿಲ್ಲ ಅದು. ಇಲ್ಲ, ಪೇಮೆಂಟ್ ಆಗಿದೆ. ನಮ್ಮ ಪೇಮೆಂಟ್ ಏನು? ಹೌದಾ? ಅದರಲ್ಲಿ ಏನೇನು ಐಟಮ್ ಇದೆ? ಒಂದು ನಿಮಿಷ ಹಿಡ್ಕೊಳ್ಳಿ ಇದನ್ನು. ಹಾಂ, ನಿಮ್ಮದೇ ಮನೆ ನೋಡಿ. ವೈಟು ಹೌಸು, ಗ್ರೀನ್ ಗೇಟು. ಐಟಮ್ ಏನೇನಿದೆ ಅಂದರೆ ಮಸಾಲ ದೋಸೆ ಒಂದು, ರಾಗಿ ದೋಸೆ ಒಂದು, ರವಾ ಪ್ಲೇನ್ ದೋಸೆ ಒಂದು, ಸ್ಪೆಷಲ್ ಗ್ರಿಲ್ ಮಸಾಲ ದೋಸೆ 3. ಅದರಲ್ಲೂ ಸೇಮ್ ಇದೆಯಾ? ಇರಿ ಒಂದು ನಿಮಿಷ ನೋಡ್ತೀನಿ. ರವಾ ಪ್ಲೇನ್ ಇದರಲ್ಲಿ 3 ಐಟಮ್ ಇದೆ, ಇದರಲ್ಲಿ 4 ಐಟಮ್ ಇದೆ ಸರ್. ಇದರಲ್ಲಿ ರವಾ ಒಣಿಯನ್ ದೋಸೆ ಇರೋದು, ಪ್ಲೇನ್ ತಟ್ಟೆ ಇಡ್ಲಿ ಇದೆ, ಸ್ಪೆಷಲ್ ಗಾರ್ಲಿಕ್ ಮಸಾಲ ದೋಸೆ ಇರೋದು. ಯಾವುದು? ಹೌದು, ನನಗೆ ಗೊತ್ತಿಲ್ಲ ಅಣ್ಣ. ಇದು ಹೇಳದಂಥ ಹೆಸರು ನಿಮ್ದೇನಾ? ಮನೆ ಹೌಸ್. ಹಾಂ, ಸಾರಿ, ಹಿಲ್ಡಾ. ಸಾರಿ, ತಗೊಳ್ಳಿ. ಇದು ಏನೋ ಆರ್ಡ್ರು ಅವ್ರಿಗೆ. ನಂಗೆ ಗಾಡಿ ಬೇರೆ ಆರ್ಡರ್ ಐತೆ, ಇನ್ನು ಆಫೇ ಮಾಡಿಲ್ಲ. ತಗೊಳ್ಳಿ ಇದು. ಅದರಲ್ಲಿ ಬೇರೆ ಐಟಮ್ ಇದೆ, ಇದರಲ್ಲಿ ಬೇರೆ ಐಟಮ್. ಹಾಂ, ಇದಕ್ಕೂ ಪೇಮೆಂಟ್ ಆಗಿದೆ. ಅದ್ರದ್ದು ಪೇಮೆಂಟ್ ಮಾಡಿ. ಹೌದಾ? ಹೌದಾ? ಆದರೆ ಬೇರೆ ಇದರಲ್ಲಿ ಬೇರೆ ಐಟಮ್ ಇದೆ, ಅದರಲ್ಲಿ ಬೇರೆ ಐಟಮ್ ಇದೆ. ಪೇಮೆಂಟ್ ಪೇ ಆಗಿದೆ, ಪೇಮೆಂಟ್ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಹೌದಾ? ಓಹೋ, ಓಕೆ. ಅಂದರೆ ನೀವು ಒಂದೇ ಸರಿ ಆರ್ಡ್ರ್ ಮಾಡಿದ್ದೀರಾ? ಇಲ್ಲ, 2 ಸಲ ನೋಡಿ, ಬೇಕಾರೆ 2 ಸಲ ಆರ್ಡ್ರ್ ಮಾಡಿದ್ರೇನಂತ. ಹೌದಾ? ಸರಿ, ಓಕೆ. ಅಷ್ಟು ಕಸ್ಟಮರ್ ಕನ್ಫ್ಯೂಸನ್ ಆಗಿಬಿಟ್ಟವ್ರೆ, ಏನೇನಂತ ಗೊತ್ತಿಲ್ಲ. 80 ರೂಪಾಯಿ ಕೊಟ್ಟಿದ್ದೆ, ಎಷ್ಟು ರಿಟರ್ನು ಅಮೌಂಟು? 13 ರೂಪಾಯಿ ಐತೆ. ಬರೋಲ್ಲ, ಕರೆಕ್ಟ್ ಕಸ್ಟಮರ್ ಅವ್ರದ್ದೇ. ಇವಾಗ 1.5 ಟೋಟಲು. ಇವಾಗ 4 ಆರ್ಡ್ರ್ ಆಗಿದೆ, 253 ರೂಪಾಯಿ, 13 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಈ ಸಲ ಆಗಿಬಿಡುತ್ತೆ ನೋಡಿ ಈ ಥರ. ಅದರಲ್ಲಿ ಎಷ್ಟು ತಟ್ಟೆ ಇಡ್ಲಿ ಅಷ್ಟೇ ಇಲ್ಲ ನಂದರಲ್ಲಿ, ಅವ್ರದ್ರಲ್ಲಿ ತಟ್ಟೆ ಇಡ್ಲಿ ಐತೆ. ಬೇರೆ ಡೆಲಿವರಿ ಬಾಯ್ಸ್ಗೂ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗೋರೆ. ಅವಾಗಲೇ ಒಬ್ಬ ಬಂದಿದ್ದ ಹುಡುಗ, ಅವನೇ ಕೊಟ್ಬಿಟ್ಟು ಹೋಗಿರ್ಬೇಕು ಅನಿಸುತ್ತೆ. ಅವನು ಆ ಕಡೆ ಟರ್ನ್ ಅದ, ಅಲ್ಲಿ ಟರ್ನಿಂಗಲ್ಲಿ ನಾನು ಇಲ್ಲಿಂದ ಒಳಗಡೆ ಬಂದೆ. ಅವನೇ ಡೆಲಿವರಿ ಬಾಯ್ಸ್ ಕೊಟ್ಬಿಟ್ಟು ಹೋಗಿರ್ಬೇಕು ಅನಿಸುತ್ತೆ ನನ್ನ ಪ್ರಕಾರ. ಏನಾರಾಗಲಿ ಬಿಡಿ, ಪೇಮೆಂಟ್ ಪೇ ಆಗಿತ್ತಲ್ಲ ಅವ್ರದ್ದೇ. ಹೆಲ್ಡಾ. ಸಾರಿ ಸರ್, ಸಾರಿ ಮೇಡಮ್. ಅದೇನೋ ನನಗೆ ಪಕ್ಕ ಇಂಗ್ಲೀಷ್ ಅಷ್ಟು ಬರೋಲ್ಲ, ಓದಕ್ಕೆ ಬರೋಲ್ಲ. ಏನೋ ಹಳದೆ ಅಂತ ಇದ್ದೆ ನಾನು. ಅದು ಹೆಲ್ಡಾ ಅಂತ ಹೆಸರು ಅವ್ರದ್ದು. ಆಲ್ಮೋಸ್ಟ್ ಗೊತ್ತಿಲ್ಲ, ಅವ್ರು ಕನ್ಫ್ಯೂಷನ್ ಆಗಿಬಿಟ್ಟೈತೆ. 2 ಸರಿ ಹಂಗೇನು ಆರ್ಡ್ರ್ ಮಾಡೋರೆ ಅಂತ ಅದು ಮಿಸ್ಟೇಕ್ ಮಾಡಿ 2 ಸರಿ ಪೇಮೆಂಟೇನೋ ಒಂದೇ ಸರಿ ಮಾಡಿಬಿಟ್ಟವ್ರೆ. ಆದರೂ 2 ಜನಕ್ಕೆ ಡೆಲಿವರಿ ಬಾಯ್ಸ್ ಬಂದುಬಿಟ್ಟೈತೆ ಅನಿಸುತ್ತೆ, ನನಗೇನು ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಆರ್ಡ್ರ್ ಅಂತೂ ಡೆಲಿವರಿ ಕೊಟ್ಟೆ. ಇವಾಗ 4 ಆರ್ಡ್ರ್ ಆಗೈತೆ. ಜೈ ಕರ್ನಾಟಕ ಮತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಆರ್ಡ್ರಲ್ಲಿ ಸಿಗ್ತೀನಿ. ಅಲ್ಲಿ ಇವತ್ತೇನು ನನಗೇನು ಪಿಕಪ್ ಈ ಥರ ಹೇಳಿ ತೊಗೊಂಡು ಇವಾಗ ನಾನು ಗಂಗಮ್ಮ ಸರ್ಕಲ್ ಹತ್ರ ಇದ್ದೀನಿ. ಶಾಂತಿ ಸಾಗರ್ ನ್ಯೂ ಬೆಲ್ಡ್ ರೋಡಿಗೆ ಪಿಕಪ್ ಎಳೆದ್ಬಿಟ್ಟವನು. ಇಲ್ಲಿಂದ ಎಷ್ಟು ಕಿಲೋಮೀಟ್ರಪ್ಪ ಅಂದರೆ ಇರಿ 3.5 ಕಿಲೋಮೀಟ್ರ್ ಪಿಕಪ್ಪು. ಇನ್ನೂ ಫುಡ್ ರೆಡಿ ಇಲ್ಲ. 3.5 ಕಿಲೋಮೀಟ್ರ್ ಹೋಗೋಕ್ಕೆ 8 ನಿಮಿಷ ಬೇಕಂತೆ. ಡ್ರಾಪ್ ಬಂದುಬಿಟ್ಟು ಜಾಳಹಳ್ಳಿ 8ನೇ ಪೈಪ್ಲೈನ್ ರೋಡು. ಯಪ್ಪ, ಏನು ಎಳಿತಾವಣಪ್ಪ, ದೇವ್ರೆ ಸಾಕಪ್ಪ. ಬಡ್ಡೆ ಹೆಜ್ಜೆ ತಗೊಳ್ಳಿ. ಬರ್ರಿ ಇನ್ನು ಹೋಗೋಣ. ಶಾಂತಿ ಸಾಗರು ಪಿಕಪ್ಪು ಡ್ರಾಪು ಇದಕ್ಕೆ. ಮತ್ತು ದಯವಿಟ್ಟು ಭಯಕ್ಕೆ ಹೋಗ್ಬಿಟ್ರಪ್ಪ, ವೀಡಿಯೋ ಆನ್ ಮಾಡಿದಾಗ ಕಾಸು ಕೊಟ್ಟ ಅಂತ ಹಾಗೆ ಅಂತ. ನಾನು ಯಾವಾಗಲೂ ಕೊಡ್ತಾನೆ ಇರ್ತೀನಿ. ಅವಾಗವಾಗ ದುಡ್ದಿರೋ ದುಡ್ಡು ನಾನು ಯಾರಿಗೂ ಕಳ್ಸೋಲ್ಲ. ಈ ಥರ ಕೊಡ್ತೀನಿ ಅಷ್ಟೇ, ಕೈಲಾದಷ್ಟು ಸಹಾಯ ಮಾಡ್ತೀವಿ. ಅದೇನೋ ಇವಾಗ ವೀಡಿಯೋ ಮಾಡ್ಬೇಕಾದ್ರೆ ಬಂದರೂ ಕೊಟ್ಟೆ. ವೀಡಿಯೋಕ್ಕಿಂತ ಹೆಚ್ಚು ಇದನ್ನು ಕೊಟ್ಟಿರ್ತೀವಿ. ಅದಕ್ಕೆ ದೊಡ್ಡದು ಇದನ್ನು ಹಾಕ್ತೀರಾ, ಏನೋ ಬರೀ ವೀಡಿಯೋಗೋಸ್ಕರ ಮಾಡ್ದಾಗ ಕೊಟ್ಟ ನೋಡಿ 10 ರೂಪಾಯಿ ಅಂತ ಅಂದ್ಕೊಂಡು. ಅಣ್ಣವ್ರು ಅಂದ್ಕೊಳ್ಳಿ ಬಿಡಿ, ನಾನು ಏನಂತ ನನಗೆ ಮಾತ್ರ ಗೊತ್ತು, ಬೇರೆಯವ್ರಿಗೇನು ಗೊತ್ತು ನನ್ನ ಬಗ್ಗೆ. ಹೇಳ್ತಾ ಬರ್ರಿ, ನಾನು ಆಮೇಲೆ ಸಿಗ್ತೀನಿ. ಆರ್ಡ್ರ್ ಬಿದ್ದೈತೆ, ಪಿಕಪ್ ಮಾಡಿ ಡ್ರಾಪ್ ಆದಮೇಲೆ ಸಿಗ್ತೀನಿ. ಇವಾಗ ಮಾಲಾ ಪೇಶಾದಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿದೆ. ಅಂಬೂರ್ ಸ್ಟಾರ್ ಬಿರಿಯಾನಿಯಿಂದ ಪಿಕಪ್ ಎಳೆದಿರೋದು. ಎಲ್ಲಪ್ಪ ಇರಿ ನೋಡಿ ತೋರಿಸ್ತೀನಿ. ಏನೋ ಕಾಫಿ ಮಷಿನ್ ಏನೋ ಅವರು ನನ್ನ ಮಕ್ಕಳು ಕಸ್ಟಮರ್ ಇವರು ರೆಸ್ಟೋರೆಂಟ್ರಿಗೆ ಫೋನ್ ಮಾಡಿಬಿಟ್ಟಾದ್ರೂ ಹೇಳ್ಬೇಕಲ್ಲ, ಇದು ಯಾವುದೋ ಟೈಮ್ ಹಾನೆಸ್ಟ್ ಏನೋ ಕಾಫಿ ಮಷಿನ ಪ್ರಾಬ್ಲಮ್ ಆಗಿದೆ ಅಂತೆ ಅಂತ ಹೇಳ್ಬಿಟ್ಟು ಟಿಕೆಟ್ ರೈಸ್ ಮಾಡಿದೆ. ಕ್ಯಾನ್ಸಲ್ ಆಯ್ತು ಆರ್ಡ್ರು. ಬರ್ರಿ ಅಂಬೂರ್ ಫಸ್ಟ್ ಸ್ಟಾರ್ ಬಿರಿಯಾನಿಗೆ ಹೋಗೋಣ, ಸಹಕಾರ ನಗರ. ಸ್ನೇಹಿತರೆ, 283 ರೂಪಾಯಿ ಆರ್ಡ್ರು. XL ಆರ್ಡ್ರು 33, 9 1 ಆರ್ಡ್ರ್ ಕೌಂಟಿಂಗು. ಪಿಕಪ್ ಎಲ್ಲಪ್ಪ ಅಂದರೆ ಇದು ಯಾವುದು ಮೆಜೆಸ್ಟಿಕ್ ಪಿಕಪ್ಪು. ಪೆಬಲ್ ಇದನ್ನು ಡ್ರಾಪು. ಆದರೆ ಫುಡ್ಡು ರೆಡಿ ಇರೋದು. ಇರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ ಎಷ್ಟು ಕಿಲೋಮೀಟ್ರ್ ಅಂತ ನೋಡೋಣ ಇರಿ. 233 ರೂಪಾಯಿ ಮ್ಯಾಕ್ಸಿಮಮ್. XL ಆರ್ಡ್ರೆ 185 ರೂಪಾಯಿ. ಟೋಟಲ್ 283 ರೂಪಾಯಿ. ಖುಷಿಯಾಗಿತ್ತು ಇವತ್ತು, ಫುಲ್ಲು ಖುಷಿ ಇವತ್ತು. ಏನಾರಾಗಲಿ
ಫುಲ್ ಖುಷಿ ಆಯಿತು. ಬರ್ರಿ ಆರ್ಡ್ರ್ ಇದುವರೆಗೆ ನಂದು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 64 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ಬೇಕಾರೆ 64 ರೂಪಾಯಿ ಹೋಯಿತು ನಂದು, ಪರವಾಗಿಲ್ಲ ಹೋಗ್ಲಿ ಬಿಡಿ. ಎಕ್ಸಲೆಟ್ರ್ ನಂದು ಅರ್ನಿಂಗ್ಸ್ ಇವಾಗ 14 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟ್ ಹೊಡೆಯೋಕ್ಕೆ 11 ಆರ್ಡ್ರ್ ಬೇಕಾಗಿರೋದು. ಇದರಲ್ಲಿ 150 ರೂಪಾಯಿ ಮೈನಸ್ ಮಾಡ್ಕೋಬೇಕಾಯ್ತಾರೆ. ರೆಫರ್ ಮಾಡಿದ್ರೆ 150 ರೂಪಾಯಿ ಬಂದಿರೋದು, ಅದು ಮಿಕ್ಕಿರೋದು ಮಾಡ್ಕೊಡ್ಬೇಕು. ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ ಇವಾಗ ಟೈಮು ಎಷ್ಟು 6:48 ಗಂಟೆ ಆಗಿದೆ. ಇವಾಗ ಶಿಫ್ಟ್ ಬುಕ್ ಬೆಳಗ್ಗೆ ಮಾಡ್ಕೊಂಡಿದ್ದೆ ಎಷ್ಟು 7 ಗಂಟೆಯಿಂದ. ಫಸ್ಟ್ ಟಾರ್ಗೆಟ್ ಏನು ಮುಗಿಯಲ್ಲ. ಆಲ್ಮೋಸ್ಟು 19 ಆರ್ಡ್ರ್ 6 ಆರ್ಡ್ರ್ ಆಗಿರೋ, ಇನ್ನೂ ಬೇಕಾಗಿರೋದು 6 ಆರ್ಡ್ರು. ಎಷ್ಟಪ್ಪ ಅರ್ನಿಂಗ್ಸು ಇವಾಗ ಮ್ಯಾಕ್ಸು ಬೋನಸ್ ಅದು ಇದೆಲ್ಲ ಸೇರಿಬಿಟ್ಟು 150 ರೂಪಾಯಿ ಮೈನಸ್ ಮಾಡಬೇಕಾಗಿರ್ತಾರೆ. ಅಂದರೆ ರೆಫರ್ ಮಾಡಿರೋದು 150 ರೂಪಾಯಿ ಬಂದೈತೆ. ಈ ವಾರ ಇನ್ನೊಬ್ಬರು ಬಂದಿಲ್ಲ, ಅದು ನೆಕ್ಸ್ಟ್ ವಾರ ಬರುತ್ತೆ ಗೊತ್ತೂ ಇಲ್ಲ. ಅದು ನೋಡೋಣ. ಟೋಟಲ್ ಅರ್ನಿಂಗ್ಸು 1424 ರೂಪಾಯಿ ಆಗಿದೆ. ನೋಡೋಣ ಏನಾಗುತ್ತೆ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ಶಿವಸಾಗರ್ ಹೋಟೆಲ್ ಹತ್ರ ಮಲ್ಟಿ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ. 7:38 ಆಗಿದೆ. ಒಂದು ಸಾಕರ್ ನಗರ, ಒಂದು ಜಕ್ಕರ್ ಪ್ಲಾಟಿನಿಯಮ್ಮು. ಇನ್ನೂ ಬೇಕಾಗಿರೋದು ಆರ್ಡ್ರ್ 5. ಇವೆರಡು ಆರ್ಡ್ರ್ ಕೊಟ್ಟರೆ ಒಂದೂವರೆ ಆರ್ಡ್ರ್ ಕೌಂಟ್ ಏನೋ ಆಗುತ್ತೆ ಅನಿಸುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ಕೌಂಟ್ ಆದರೂ ಆಗ್ಬೋದು. ಇನ್ನೂ ಬೇಕಾದ್ರೆ 5 ಆರ್ಡ್ರ್ ಹೊಡಿಬೇಕು. 2 ಕೊಟ್ಟಾದ್ಮೇಲೆ 3 ಬೇಕಾಗಿದೆ ನನಗೆ. ಇವಾಗ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 25,049 ಕಿಲೋಮೀಟ್ರ್ ಆಗಿದೆ. ಬೆಳಗ್ಗೆ ಸ್ಟಾಪ್ ಹಾಕಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. 24,842 ಬೆಳಗ್ಗೆ ಆಗಿರೋದು. ಇವಾಗ 25,049. ಇವಾಗ ಅರ್ನಿಂಗ್ಸ್ ಎಲ್ಲ ಟೋಟಲ್ ಕಿಲೋಮೀಟ್ರ್ಸ್ ಬಂದರೂ 207 ಹೊಡೆದಿದ್ದೀನಿ. ಕಿಲೋಮೀಟ್ರ್ ಅಮೌಂಟ್ ಎಲ್ಲ ತೋರಿಸ್ತೀನಿ. ಒಂದು ನಿಮಿಷ ಹೆಲ್ಮೆಟ್ ಎಲ್ಲ ತೆಗೆದುಬಿಟ್ಟು. ಇವಾಗ ಸ್ನೇಹಿತರೆ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ. ಅರ್ನಿಂಗ್ಸು 1814 ಲೆಕ್ಕ ಹಾಕಿಬಿಡೋಣ. ಹಾಗೆ 1814 ಪ್ಲಸ್ಸು 328 ಪ್ಲಸ್ಸು ಇನ್ಸೆಂಟ್ ಎಷ್ಟಪ್ಪ ಅಂದರೆ ಇವತ್ತಿಂದು ಫಸ್ಟ್ ಟಾರ್ಗೆಟ್ ಅಷ್ಟೇ ಮುಗಿದಿರೋದು 260 ರೂಪಾಯಿ ಫಸ್ಟ್ ಟಾರ್ಗೆಟ್ ಇದು. ಅದಷ್ಟೇ 2,400 ರೂಪಾಯಿ ಎರಡು. ಅದರಲ್ಲಿ ಬೇರೆ ಲಾಂಗ್ ಆರ್ಡರ್ಸ್ ತುಂಬ, ಅದರಲ್ಲಿ ಬೇರೆ ಇದು ತೋರಿಸ್ತೀನಿ. ಇವಾಗ ಇದರಲ್ಲಿ ಮೈನಸ್ ಮಾಡಬೇಕು ನಾನು. ಎಷ್ಟು ಅಡ್ಜಸ್ಟ್ಮೆಂಟು 150 ರೂಪಾಯಿ ಮೈನಸ್ ಮಾಡಬೇಕಾಗಿದೆ. ಅದು ಮಾಡಿಬಿಡೋಣ. ಮೈನಸ್ 150 ರೂಪಾಯಿ. ಇವತ್ತಿನ ಟೋಟಲ್ ಅರ್ನಿಂಗ್ಸು 2,252. ಎಷ್ಟು ಓನ್ಲಿ ಫಾರ್ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 29 ಆರ್ಡ್ರ್ ಹೊಡೆದಿರೋದು. 29 ಆರ್ಡ್ರಿಗೆ ಇಷ್ಟೊಂದು ಅರ್ನಿಂಗ್ಸ್ ಆಗಿಬಿಟ್ಟೈತೆ. ತುಂಬ ಲಾಂಗ್ ಆರ್ಡರ್ಸು ಕೊಟ್ಟನಲ್ಲ, ಮ್ಯಾಕ್ಸ್ ಬೋನಸ್ ಇತ್ತಲ್ಲ ಸಂಜೆ ಎಷ್ಟು 75%, ಅದಕ್ಕೆ ಜಾಸ್ತಿ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.